ಚಿಕನ್ ಗೀ ರೋಸ್ಟು, ಪ್ರಾನ್ಸು, ಪೆಪ್ಪರು, ಬಟರ್ ಗಾರ್ಲಿಕ್ಕು, ಚಿಕನ್ ಜಾಸ್ಮಿನ್, ಫ್ರೈಡ್ ರೈಸ್ ಇದೆಲ್ಲವೂ ಕೂಡ ಪವಿತ್ರಗೆ ಫುಡ್ ಆರ್ಡರ್ ಮಾಡ್ತಾರೆ. ಭರ್ಜರಿ ಬಾಡೂಟ ತಿಂದು ರೇಣುಕಾ ಮೇಲೆ ದರ್ಶನ್ ಮತ್ತು ಪವಿತ್ರ ಹಲ್ಲೆಯನ್ನ ನಡೆಸಿದ್ರು. ಆ ದಿನ ಎಲ್ಲ ತಿಂದು ಹೊಟ್ಟೆ ತುಂಬಾ ಭರ್ಜರಿ ಬಾಡೂಟ ತಿಂದು ರೇಣುಕಾ ಮೇಲೆ ದರ್ಶನ್ ಮತ್ತು ಪವಿತ್ರ ಹಲ್ಲೆಯನ್ನ ಮಾಡಿದ್ರು. ಆ ದಿನ ಪವಿತ್ರ ಜೊತೆ ಬೊಂಬಾಟ ಭೋಜನ ಮಾಡಿದ್ದ ದಾಸ. ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಸಿಬ್ಬಂದಿ ಬಿಚ್ಚಿಟ್ಟ ರಹಸ್ಯ ಏನು? ಆ ದಿನ ಏನಾಗಿತ್ತು? ವಿಸ್ತಾರ ನ್ಯೂಸ್ನಲ್ಲಿ ದರ್ಶನ್ ಪವಿತ್ರ ಭರ್ಜರಿ ಬಾಡೂಟದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತೀವಿ. ಜೂನ್ 8ನೇ ತಾರೀಕು ಸ್ಟೋನಿ ಬ್ರೋಕ್ನಲ್ಲಿ ಇಬ್ರು ಕೂಡ ಪಾರ್ಟಿ ಮಾಡ್ತಾರೆ. ಆ ದಿನ ಭರ್ಜರಿ ಬಾಡೂಟ ತಿಂತಾರೆ. ಎಲ್ಲಾ ರೀತಿಯಾಗಿ ತಿಂದು ನಂತರ ಅವರು ಹೋಗಿ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದರು. ಜೂನ್ 8ನೇ ತಾರೀಕು ಸ್ಟೋನಿ ಬ್ರೂಕ್ ಪಬ್ನಲ್ಲಿ ದರ್ಶನ್ ಪಾರ್ಟಿ ಮಾಡಿದ್ರು. ದರ್ಶನ್ಗೆ ಚಿಕ್ಕಣ್ಣ, ಯಶಸ್ ಸೂರ್ಯ, ಆರೋಪಿ ವಿನಯ್, ಪ್ರದೋಷ್, ನಾಗರಾಜ್, ಲಕ್ಷ್ಮಣ್ ಹಾಗೂ ಪವನ್ ಸಾಥ್ ನೀಡಿದ್ರು. ಆಗ ದರ್ಶನ್ಗೆ ರೇಣುಕಾ ಕರೆತಂದಿರೋ ಸುದ್ದಿಯನ್ನ ತಿಳಿಸಿದ್ದ ಪವನ್ ಹೇಳ್ತಿದ್ದಂತೆ ಪವಿತ್ರಗೆ ವಿಡಿಯೋ ಕಾಲ್ ಮಾಡಿದ್ರು ದರ್ಶನ್. ಸ್ಟೋನಿ ಬ್ರೂಕ್ನಿಂದ ಪವಿತ್ರ ನಿವಾಸಕ್ಕೆ ತೆರಳೋ ಮುನ್ನ ಆರ್ಡರ್ ಮಾಡಿದ್ರು. ಪವಿತ್ರಗೆ ನಾನ್ ವೆಜ್ ಪಾರ್ಸಲ್ ಕೂಡ ದರ್ಶನ್ ತೆಗೆದುಕೊಂಡು ಹೋಗಿದ್ದಾರೆ. ಸ್ಕಾರ್ಪಿಯೋದಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ. ಪವಿತ್ರಗೆ ನಾನ್ ವೆಜ್ ಪಾರ್ಸಲ್ ಅನ್ನ ದರ್ಶನ್ ಕೊಂಡೊಯ್ದಿದ್ದಾರೆ. ಸ್ಕಾರ್ಪಿಯೋದಲ್ಲಿ ಪವಿತ್ರ ನಿವಾಸಕ್ಕೆ ನಾನ್ ವೆಜ್ ಅನ್ನು ಕೂಡ ತಂದಿದ್ರು ದರ್ಶನ್. ಜೂನ್ 8ನೇ ತಾರೀಕು ಎಲ್ಲಾ ರೀತಿಯಾಗಿ ಪಾರ್ಟಿ ಮಾಡಿ ಈ ರೀತಿಯಾಗಿ ದರ್ಶನ್ ಪವಿತ್ರಗೆ ಊಟವನ್ನ ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಚಿಕನ್ ಗೀ ರೋಸ್ಟ್, ಪ್ರಾನ್ಸ್, ಪೆಪ್ಪರ್, ಬಟರ್ ಗಾರ್ಲಿಕ್ ಎಲ್ಲವನ್ನೂ ಕೂಡ ತೆಗೆದುಕೊಂಡು ಹೋಗಿದ್ರಂತೆ ದರ್ಶನ್ ಪವಿತ್ರಗೆ ಫುಡ್ ಆರ್ಡರ್ ಮಾಡಿ ಜೂನ್ 8ನೇ ತಾರೀಕು ಅಲ್ಲಿಂದ ತೆಗೆದುಕೊಂಡು ಹೋಗಿದ್ರಂತೆ. ಪವಿತ್ರ ಜೊತೆ ಬೊಂಬಾಟಾಗಿ ಭೋಜನ ಕೂಡ ಮಾಡಿ ನಂತರ ಹೋಗಿ ಹಲ್ಲೆ ಮಾಡಿದ್ದು. ಪವನ್ ಕಾಲ್ ಮಾಡಿ ಹೇಳ್ತಾರೆ, ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿ ಮಾಡುವಂತ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿನ ಕರ್ಕೊಂಡು ಬಂದಿದ್ದೀವಿ ಬನ್ನಿ ಅಂತ ಹೇಳ್ತಾರೆ. ಆಗ ದರ್ಶನ್ ಏನು ಮಾಡ್ತಾನೆ, ಊಟನ ಪಾರ್ಸೆಲ್ ತೆಗೆದುಕೊಂಡು ಹೋಗಿ ಪವಿತ್ರ ಕೊಟ್ಟು ಅಲ್ಲಿಂದ ಊಟ ಮಾಡಿ ನೇರವಾಗಿ ಪಟ್ಟಣಗೆರೆ ಶೆಡ್ಗೆ ಬಂದಿದ್ದಾರೆ. ಅದಾದ ನಂತರ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದಾರೆ ಇವರಿಬ್ಬರು ಕೂಡ. ಜೈಲಲ್ಲಿರುವ ಕಿಲ್ಲಿಂಗ್ ಸ್ಟಾರ್ ದರ್ಶನ್ಗೆ ಈಗ ಟೆನ್ಷನ್. ಇಂದು ಹೈಕೋರ್ಟ್ನಲ್ಲಿ ದರ್ಶನ್ ಊಟದ ಅರ್ಜಿ ವಿಚಾರಣೆ ನಡೆಯುತ್ತೆ. ಜೈಲಲ್ಲಿರುವ ಕಾಟೇರನಿಗೆ ಇಂದಾದ್ರೂ ಸಿಗುತ್ತಾ ಸಿಹಿ ಸುದ್ದಿ? ಸದ್ಯ ಬಳ್ಳಾರಿ ಕಾರಾಗೃಹದಲ್ಲಿರುವ ಕೊಲೆ ಆರೋಪಿ ದರ್ಶನ್ ಮನೆ ಊಟ ಕೋರಿ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಈಗಾಗಲೇ ಮನೆ ಊಟ ಮನವಿಗೆ ಜೈಲಾಧಿಕಾರಿಗಳು ನಿರಾಕರಿಸಿದ್ದಾರೆ. ಮನೆ ಊಟ ನೀಡಲು ನಿರಾಕರಿಸಿ ಹೈಕೋರ್ಟ್ಗೆ ವರದಿಯನ್ನು ಕೂಡ ಸಲ್ಲಿಸಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಗಳಿಂದ ಕೋರ್ಟ್ಗೆ ವರದಿಯನ್ನ ಸಲ್ಲಿಸಿದ್ದಾರೆ. ಹೈಕೋರ್ಟ್ನಲ್ಲಿ ದರ್ಶನ್ ಮನೆ ಊಟದ ಅರ್ಜಿ ವಿಚಾರಣೆ ಇವತ್ತು ನಡೆಯುತ್ತೆ. ಅರ್ಜಿ ವಿಚಾರಣೆ ವೇಳೆಯೇ ರಾಜ್ಯೋತಿಥ್ಯ ಕೇಸ್ ಕೂಡ ಬೆಳಕಿಗೆ ಬರುತ್ತೆ. ಅದ್ರ ಬಗ್ಗೆ ಎಲ್ಲ ಒಂದಷ್ಟು ಚರ್ಚೆಗೆ ಆಗುತ್ತೆ, ವಾದ ಪ್ರತಿವಾದ ಕೂಡ ನಡೆಯುತ್ತೆ. ಈ ಫೋಟೋಸ್ ಎಲ್ಲ ಈಗ ತುಂಬಾನೇ ವೈರಲ್ ಆಗಿದೆ. ಹೀಗಾಗಿ ಮನೆ ಊಟ ಸಹಜವಾಗಿ ಕ್ಯಾನ್ಸಲ್ ಆಗಬಹುದು ಅನ್ನೋ ಒಂದು ಟೆನ್ಷನ್ ಅಲ್ಲಿ ಇದ್ದಾರೆ ದರ್ಶನ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ನಾಳೆ ಬಳ್ಳಾರಿ ಜೈಲ್ಗೆ ದರ್ಶನ್ ಕುಟುಂಬಸ್ಥರು ಭೇಟಿ ನೀಡುವ ಸಾಧ್ಯತೆ ಇದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ, ತಾಯಿ ಮೀನಾ ಕೂಡ ಭೇಟಿ ಮಾಡುವಂತ ಸಾಧ್ಯತೆ ಇದೆ. ಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಈಗಾಗಲೇ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದೆ. ನ್ಯಾಯಾಂಗ ಹೋರಾಟದ ಬಗ್ಗೆ ದರ್ಶನ್ ಜೊತೆಗೆ ಚರ್ಚೆಯನ್ನ ಮಾಡಲಿದ್ದಾರೆ. ಇತ್ತೀಚೆಗೆ ಆರೋಪಿ ದರ್ಶನ್ ಪತ್ನಿ ನಿರಂತರ ಟೆಂಪಲ್ ರನ್ ಕೂಡ ಮಾಡ್ತಿದ್ದಾರೆ, ದೇವಸ್ಥಾನಗಳಿಗೆ ಭೇಟಿ ಕೊಡ್ತಿದ್ದಾರೆ. ಮೊನ್ನೆ ಅಸ್ಸಾಂನ ಕಾಮಾಖ್ಯ ದೇವಸ್ಥಾನಕ್ಕೂ ಕೂಡ ವಿಜಯಲಕ್ಷ್ಮಿ ಅವರು ಭೇಟಿ ನೀಡಿದ್ರು. ನಾಳೆ ಕಾರಾಗೃಹಕ್ಕೆ ಭೇಟಿ ಸಂದರ್ಭದಲ್ಲಿ ಪ್ರಸಾದ ಕೂಡ ನೀಡುವ ಸಾಧ್ಯತೆ ಇದೆ. ಇನ್ನು ಕಾರಾಗೃಹದಲ್ಲಿರುವ ದರ್ಶನ್ ಕೈ ಸೇರಿದ ಈಗಾಗಲೇ ಚಾರ್ಜ್ ಶೀಟ್, ಅದ್ರ ಬಗ್ಗೆ ವಕೀಲರ ಜೊತೆ ಚರ್ಚೆ ಮಾಡ್ತಾರೆ. ನಾಳೆ ಆರೋಪಿ ದರ್ಶನ್ ಕೊಲೆ ಕೇಸ್ನಲ್ಲಿ ಏನೆಲ್ಲ ಆರೋಪ ಹೊರಿಸಿದ್ದಾರೆ ಎಂದು ಚರ್ಚೆಯನ್ನ ಮಾಡ್ತಾರೆ. ದರ್ಶನ್ ಸೇರಿ ಎಲ್ಲಾ ಆರೋಪಿಗಳ ಮೇಲೂ ಕೂಡ ಆರೋಪ ಏನಿದೆ, ಡಿ ಗ್ಯಾಂಗ್ ಪರ ವಕೀಲರಿಂದ ಚಾರ್ಜ್ ಶೀಟ್ ಅನ್ನ ಪರಿಶೀಲನೆ ಮಾಡಲಿದ್ದಾರೆ. ಚಾರ್ಜ್ ಶೀಟ್ ಪರಿಶೀಲನೆ ಬಳಿಕ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಲಾಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.